ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡಿಸೈರ್ ಟೂರ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. 2015 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ. ಇದು ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ಗೆ ಕನ್ವರ್ಟ್ ಆಗಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೂ ಫೋನ್ ಮಾಡ್ಕೊಂಬಿಟ್ಟು ಆರಾಮಾಗಿ ಗಾಡಿ ತೊಗೊಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಸ್ವಿಫ್ಟ್ ಡಿಸೈರ್ ಕಾರ್ ಯಾರಾದರೂ ಹುಡುಕ್ತಿದ್ರೆ ವೈಟ್ ಬೋರ್ಡು ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಹಾಗೆ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸ್ವಿಫ್ಟ್ ಡಿಸೈರ್ ಟೂರ್ ಅದು? ಹ್ಞೂ ರೀ. ಓಕೆ, ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿರೋದಾ ಹೆಂಗದು? ಹಾಂ, ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗೈತೆ ರೀ. ಓಕೆ, ಯಾವ್ದು ಮಾಡಲು? ಮಾಡಲ್ಲ 2015 ರೀ. ಓಕೆ, ಓನರ್ ಎಷ್ಟಾಗಿದೆ ಸರ್? 4ನೇ ಓನರ್ ಐತೆ ನೋಡ್ರಿ. ಈಗ ತೊಗೊಳೋರು 5? ಹ್ಞೂ ರೀ. ಓಕೆ, ಎಷ್ಟು ಓಡಿದೆ ಗಾಡಿ? ಗಾಡಿ 2 ಲಕ್ಷ ರೀ. 2 ಲಕ್ಷ? ಹ್ಞೂ ರೀ. ಡೀಸೆಲ್ ಅಲ್ಲ? ಹಾಂ, ಡೀಸೆಲ್ ರೀ. ಓಕೆ, ಟೈರೆಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಓಕೆ ಅದಾವ ರೀ. 4? ಹಾಂ, 4 ಓಕೆ ಅದಾವ ರೀ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಐತೆ ರೀ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಮಟ್ಟಿದೆ ಸರ್? ಡಾಕ್ಯುಮೆಂಟ್ಸ್ ನಾವು ಕಟ್ಟಿಂಗ್ ಇರ್ಬೇಕು ರೀ. ಯಾವುದು? ಎಲ್ಲ ರೀ, ಎಲ್ಲ ಮಾಡ್ಸಿಂತೇವನ್ನ. ಇನ್ಶೂರೆನ್ಸ್ ಮಾಡಿಸಿ 4 ತಿಂಗಳಾಗಿದೆಯಾ ಹೆಂಗೆ? ಕಟ್ಟಿಂಗ್ ಆಗೈತೆ ರೀ. ಓಕೆ, ಡಾಕ್ಯುಮೆಂಟ್ಸ್ ಹಂಗಾರೆ ಇನ್ನೊಂದು ಅಂದರೆ ಇದು ವೈಟ್ ಬೋರ್ಡ್ ಅಲ್ಲ ಇವಾಗ? ಹಾಂ, ಹ್ಞೂ ರೀ. ಓಕೆ, ಎಫ್ ಸಿ ಹೆಚ್ಚು ಕಮ್ಮಿ ಒಂದು 2030 ತನಕ ಇರ್ಬೋದು? ಹಾಂ, 30 ಅದು ಹೊಸದಾಗೈತೆ ರೀ. ಇನ್ಶೂರೆನ್ಸು ನೀವು ಕಟ್ಟಿ 4 ತಿಂಗಳಾಗಿದೆಯಾ? ಒಂದು 8 ತಿಂಗಳು ಆಗೈತೆ ರೀ ಕಟ್ಟಿ. ಇನ್ಶೂರೆನ್ಸ್ ಕಟ್ಟಿ 8 ತಿಂಗಳಾಗಿದೆಯಾ? ಹಾಂ, 8 ತಿಂಗಳು. ಇನ್ನೊಂದು 4 ತಿಂಗಳಿದೆ? ಹಾಂ, ಇನ್ನು 4 ತಿಂಗಳು. ಓಕೆ ಓಕೆ. ಕಂಡೀಷನ್ ಹೆಂಗಿದೆ ಗಾಡಿದು? ಗಾಡಿ ಕಂಡೀಷನ್ ಐತ್ರಿ ಎಲ್ಲ ಏನು. ಎ ಸಿ ಎಲ್ಲ ವರ್ಕಿಂಗ್ ಇದಾವ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ? ಹಾಂ, ಪವರ್ ಶೇರಿಂಗ್ ಐತ್ರಿ. ಅವು ತಿರುಗಿಸೋದಾವ್ರಿ ಕೈಯಾಗ ಇದ್ರು. ಪವರ್ ವಿಂಡೋ ಇಲ್ಲ? ಹಾಂ, ಪವರ್ ವಿಂಡೋ ಇಲ್ರಿ. ಓಕೆ, ಎ ಸಿ ವರ್ಕಿಂಗ್ ಐತೆ? ಹಾಂ, ಎ ಸಿ ವರ್ಕ್ ಐತ್ರಿ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಎಲ್ಲ ಚೆನ್ನಾಗೈತ್ರಿ. ಎಲ್ಲೂ ಗಾಡಿ ಏನು ಇಲ್ರಿ, ಎಲ್ಲಿ ತುಕ್ ಹಿಡಿದಿಲ್ಲ. ಏನು ಎಲ್ಲ ಓಕೆ ಐತ್ರಿ. ಒರಿಜಿನಲ್ ಪೇಂಟಾ? ಹಾಂ, ಒರಿಜಿನಲ್ ಪೇಂಟ್ ರೀ. ಅಂದ್ರೆ ತಗೊಳ್ಳೋರು ಏನು ಖರ್ಚು ಇದೆಯಾ ಏನಾದರೂ ಇಲ್ವಾ? ಏನು ಖರ್ಚಿಲ್ರಿ ಈಗ. ತಗೊಂಡು ನಾವು ತಗೊಂಡ್ಮ್ಯಾಗ ಮಾಡಿಸಿಂತ ಎಲ್ಲ ಖರ್ಚು ರೀ. ಎಲ್ಲ ಓಕೆ ಐತ್ರಿ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಹಾಂ, ಟಿವಿ ಕುಂಸಿ ಅದ ಮತ್ತೆ ಹಿಂದೆ CC ಕ್ಯಾಮ್ರಾ ಕುಂಸಿನ್ರಿ. ರಿವರ್ಸ್ ಕ್ಯಾಮ್ರಾ? ಹಾಂ, ರಿವರ್ಸ್ ಕ್ಯಾಮ್ರಾ ರೀ. ಹಾಂ, ಸರಿ ಸರ್. ಏನು ಖರ್ಚು ಮಾಡೋದು ಏನಿಲ್ಲ ನೋಡ್ರಿ, ಎಲ್ಲ ಓಕೆ ಐತ್ರಿ ಗಾಡಿ. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲ? ಲೋನ್ ಅದು ಏನಿಲ್ರಿ. ಓಕೆ, ಒರಿಜಿನಲ್ RC ಕಾರ್ಡ್ ನಿಮ್ಮ ಕಡೆನೇ ಐತಾ? ಹಾಂ, ನಮ್ಮ ಕಡೆನೇ ಐತ್ರಿ, ಬಿಟ್ಟು ನೋಡ್ರಿ ಅದು. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಗಾಡಿ ಮುಧೋಳ ತಾಲೂಕು, ನಿಂಗಾಪುರ ರೀ. ಜಿಲ್ಲೆ ಯಾವ ಸರ್ ಇದು? ಬಾಗಲಕೋಟೆ ಜಿಲ್ಲೆ ರೀ. ಬಾಗಲಕೋಟೆ ಜಿಲ್ಲೆ, ಮುಧೋಳ ತಾಲೂಕಾ? ಹ್ಞೂ ರೀ. ಅಲ್ಲಿಂದ ಮುಧೋಳಿಂದ ಎಷ್ಟು ದೂರ ಆಗುತ್ತೆ? ಮುಧೋಳಿಂದ ಒಂದು 12 ಕಿಲೋಮೀಟ್ರ್ ಐತ್ರಿ. 12? ಹ್ಞೂ ರೀ. ಓಕೆ, ಏನು ಹೇಳ್ತೀರಿ ಗಾಡಿಗೆ ರೇಟು? ಗಾಡಿಗೆ 3.5 ಹೇಳ್ತೀವಿ ರೀ. 3.5 ಲಕ್ಷ? ಹ್ಞೂ ರೀ. ಹಾಂ, ನೋಡಿ ಕೊಡ್ತೀವಿ ರೀ, ಹೆಚ್ಚು ಕಡಿಮೆ ಮಾಡಿ. ಕಡಿಮೆ ಆಗುತ್ತೆ? ಹ್ಞೂ ರೀ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ರೀ. ಲಾಸ್ಟು 49? ಹಾಂ, 49 ಐತಲ್ರಿ, ಇದೇ ನಂಬರ್ ನೋಡ್ರಿ. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ಬೇಕಾದ್ರೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರ ರೇಟು ಅಂದರೆ ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಯಾಕಂದರೆ ಅವ್ರು ಹೇಳಿದ ರೇಟ್ಗೆ ಯಾರೂ ತೊಗೊಳ್ಳಲ್ಲ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ. ಅವ್ರು ಹೇಳಿರೋ ರೇಟು ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು
ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ಅಂದರೆ ನಿಮ್ಮದೇ ಅಂತಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲ್ ಯಾವುದೇ ಗಾಡಿ ಸೇಲಿಗಿದ್ರೂ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಹುಡುಕ್ತಿದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ, ಮತ್ತು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ನಿಮ್ದು ಯಾವುದಾದ್ರು ಬಿಸ್ನೆಸ್ಸು ಪ್ರಮೋಷನ್ ಇದ್ದರೆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡ್ಕೊಬೋದು ವೀಕ್ಷಕರೇ. ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ.